ಇನ್ನು ನೀಟ್ ಮರುಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ಇನ್ನು 4 ದಿನಗಳ ಬಾಕಿ ಇದ್ದು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಸಕಲ ತಯಾರಿಯನ್ನು ನಡೆಸಿಕೊಂಡಿದೆ. ಭಾರತೀಯ ಸೇನೆ ಕೂಡ ಸಾಥ್ ನೀಡಿದ್ದು ಅಕ್ರಮ ತಡೆಯೋದಕ್ಕೆ ಈ ಬಾರಿ ಹದ್ದಿನ ಕಣ್ಣಿಡಲಾಗಿದೆ. ನೀಟ್ ಮರುಪರೀಕ್ಷೆಗೆ 4 ದಿನ ಬಾಕಿ. ಕೇಂದ್ರ ಸರ್ಕಾರ ಅಲರ್ಟ್. ಜೂನ್ 21ಕ್ಕೆ ಪರೀಕ್ಷೆ. ಜೂನ್ 22ರವರೆಗೆ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ. ನೀಟ್ ಭಾವಿ ವೈದ್ಯರನ್ನ ಆಯ್ಕೆ ಮಾಡೋ ನೀಟ್ ಪರೀಕ್ಷೆ ದೇಶದಾದ್ಯಂತ ಕಿಚ್ಚು ಹಚ್ಚಿದೆ. ಮೇ 3ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಇಡೀ ದೇಶದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತ ಎನ್ಟಿಎ ಮೇ 12ರಂದು ನೀಟ್ ಪರೀಕ್ಷೆ ರದ್ದು ಮಾಡಿ ಮರುಪರೀಕ್ಷೆ ನಿಗದಿ ಮಾಡಿತು. ಜೂನ್ 21ರಂದು ಮರುಪರೀಕ್ಷೆ ನಡೆಯಲಿದ್ದು ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಿಸಿದೆ. ನೀಟ್ ಮರುಪರೀಕ್ಷೆ ಮುಗಿಯುವವರೆಗೂ ಟೆಲಿಗ್ರಾಮ್ ಆಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಕಳೆದ ಬಾರಿ ಟೆಲಿಗ್ರಾಮ್ ಆಪ್ ಮೂಲಕ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಆಪ್ ಮೂಲಕವೇ ದೇಶದೆಲ್ಲೆಡೆ ಶೇರ್ ಮಾಡಲಾಗಿತ್ತು. ಎನ್ಟಿಎ ಮನವಿ ಮೇರೆಗೆ ಮುನ್ನೆಚ್ಚರಿಕೆಯಾಗಿ ಮರುಪರೀಕ್ಷೆಗೆ 4 ದಿನ ಇರುವಾಗಲೇ ಟೆಲಿಗ್ರಾಮ್ ಬಂದ್ ಮಾಡಲಾಗಿದೆ. ಜೂನ್ 22ರವರೆಗೂ ಟೆಲಿಗ್ರಾಮ್ ಆಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ರೆ ಜೂನ್ 30ರವರೆಗೂ ಟೆಲಿಗ್ರಾಮ್ ಎಡಿಟ್ ಆಯ್ಕೆಯನ್ನೇ ಬಂದ್ ಮಾಡಿದೆ. ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿದ್ದನ್ನ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಸ್ವಾಗತಿಸಿದೆ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಸೇನಾ ಭದ್ರತೆ. ಸೇನಾ ವಿಮಾನಗಳಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ, ತಾಲೀಮು. ಮೊನ್ನೆಯಷ್ಟು ಲೋಪವಿಲ್ಲದೆ ನೀಟ್ ಮರುಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರವೇ ಜವಾಬ್ದಾರಿ ಹೊತ್ಕೊಂಡಿದೆ. ಅದಕ್ಕಾಗಿ ಸೇನೆಯನ್ನೇ ಬಳಸಿಕೊಳ್ತಿದೆ. ಸೇನಾ ವಿಮಾನ, ಹೆಲಿಕಾಪ್ಟರ್ಗಳೇ ಅಖಾಡಕ್ಕಿಳಿದಿವೆ. ಇದರ ಜೊತೆಗೆ ಅರೆ ಸೇನಾ ಪಡೆಗಳು ಕೂಡ ಸಾಥ್ ನೀಡುತ್ತಿವೆ. ದೇಶದ 551 ಮತ್ತು 14 ಅಂತಾರಾಷ್ಟ್ರೀಯ ನಗರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಭಾರತೀಯ ಸೇನಾ ವಿಮಾನ, ಹೆಲಿಕಾಪ್ಟರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಲಾಗ್ತಿದೆ. C-17 ಗ್ಲೋಬ್ ಮಾಸ್ಟರ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಲಾಗ್ತಿದೆ. ಸಿಆರ್ಪಿಎಫ್, ಸಿಐಎಸ್ಎಫ್ ಎಸ್ಕಾರ್ಟ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಲಾಗುತ್ತೆ. ಇನ್ನು ಎಐ ಕಣ್ಗಾವಲು ಹೊಂದಿರುವ 4 ಪದರಗಳ ಸಿಸಿಟಿವಿ ಮತ್ತು ಬಯೋಮೆಟ್ರಿಕ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಕಣ್ಗಾವಲಿರಲಿದೆ. ಇದೆಲ್ಲದರ ನೇರ ಉಸ್ತುವಾರಿಯನ್ನ ಪ್ರಧಾನಮಂತ್ರಿ ಕಾರ್ಯಾಲಯವೇ ನಿರ್ವಹಣೆ ಮಾಡಲಿದೆ. ಕೇಂದ್ರ ಸರ್ಕಾರ ಈ ಬಾರಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಪರೀಕ್ಷೆ ನಡೆಸಲು ಸಿದ್ಧತೆ ನಡೆಸಿದೆ. ಅಲ್ಲದೆ ಪ್ರಮುಖವಾಗಿ ಸೋರಿಕೆ ತಡೆಯಲು ಟೆಲಿಗ್ರಾಮ್ ಆಪ್ ಬ್ಯಾನ್ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸೂಚಿಸಿದೆ. ನೀಟ್ ಪರೀಕ್ಷೆಗೆ ಇಷ್ಟೊಂದು ಭದ್ರತೆ ಒದಗಿಸಿರೋ ಬಗ್ಗೆ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಟೀಕಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಅಣ್ಣಾಮಲೈ ಪರೀಕ್ಷೆಯನ್ನೇ ಮಿಲಿಟರೀಕರಣ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಹೇಶ್ ಈರಣ್ಣ, TV9, ನವದೆಹಲಿ.